ಅರ್ಥ ಆಯ್ತಾ? ಚಾಲೆಂಜ್ ಮಾಡ್ತಿದ್ಯಲ್ಲ ಏನೇಳ ಇವನ್ನ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಅಂತ ಬಿಡಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ನಿನ್ನ ಹಣೆ ಬರ್ದಲ್ಲಿ ರಕ್ಷಾರಾಮಯ್ಯನ ಗೆಲ್ಸಕ್ಕಾಗಲ್ಲ, ಬರ್ದು ಮಾಡಿಕೋ. ಬರೇ ಮಾತಿಗೆ ನಿನ್ನ ಮಾತು ನಂಬಿ ಜನ ಓಟ್ ಹಾಕಿ ಅಯೋಗ್ಯರಾಗಕ್ಕೆ ಯಾರಿಗೂ ಇಷ್ಟ ಇಲ್ಲ ಗುರು. ದಯವಿಟ್ಟು ಇನ್ಮೇಲೆ ಈ ಮಾತನ್ನ ಸ್ಟಾಪ್ ಮಾಡು. ಫಸ್ಟ್ ಎಜುಕೇಷನ್ ಕಡೆ ಗಮನ ಕೊಡು, ರಿಸಲ್ಟ್ ತಗೊಂಬ. ಎಜುಕೇಷನಲ್ಲಿ ಯಾವ ಮಟ್ಟಕ್ಕೆ ಅದು ಯಾರ್ದೋ ಒಂದು ಪ್ರತಿಮೆನ ಒಂದು ತಿಂಗಳಲ್ಲಿ ಅನಾವರಣ ಮಾಡ್ಬಿಡ್ತೀನಿ ಅಂದ್ರಿ, ಫಸ್ಟ್ ಅದನ್ನು ಮಾಡ್ರಿ. ನೀವೇನು ಮಾತಾಡಿದ್ದೀರಾ ಇಲ್ಲಿನವ್ರಿಗೂ 10 ತಿಂಗಳಲ್ಲಿ 10 ಪೈಸದ ಕೆಲಸ ಮಾಡಿಲ್ಲ, ಅದನ್ನು ಮಾಡು. ಅವತ್ತು ನೀನು ಯಾರನ್ನ ಇನ್ನೊಬ್ಬನ ಪರ ಹೋದ್ರೆ ನಿನ್ನ ಮಕ್ಕ ನೋಡಿ ಓಟ್ ಹಾಕ್ತಾರೆ ಜನ, ಆಯ್ತಾ? ನನ್ನ ಹಿಂದೆ 100 ಜನ, ನಾನು ಹೇಳಿದ್ರೆ 500 ಜನ ಓಟ್ ಹಾಕ್ತಾರೆ, ನೀನು ಹೇಳಿದ್ರೆ 100 ಜನನೂ ಓಟ್ ಹಾಕಲ್ಲ. ಅದನ್ನು ಬರ್ದ್ಕೊಡಿ ಕಡ್ರಿ ಫಸ್ಟ್ ನೀವು, ಆಯ್ತಾ? ನಾನು ಒಬ್ಬ ಮಾನವ ಹಕ್ಕು ಆಯೋಗದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾವುದೇ ರಾಜಕಾರಣಿ ಅಲ್ಲ, ನಾನು ಯಾವುದೇ ಒಂದು ಪಕ್ಷವಾಗಿ ಸೀಮಿತವಾದನಲ್ಲ. ಆದರೂ ಹೇಳ್ತಿದ್ದೀನಿ, ನಾವು ನರೇಂದ್ರ ಮೋದಿ ಓಟ್ ಹಾಕ್ತೀವಿ. ಏನಕ್ಕೆ ಅಂದರೆ ನರೇಂದ್ರ ಮೋದಿ ಯಾರ ಬಗ್ಗೆನೂ ತುಚ್ಛವಾಗಿ ಮಾತಾಡಲ್ಲ, ಆತ ಜಾತಿವಾದಿ ಅಲ್ಲ. ಆತ ಯಾವುದೇ ಕಾರಣಕ್ಕೂ ನೀವು ಹೇಳ್ತೀರಾ ಯಾರನ್ನ 4 ಜನ ಉದ್ಧಾರ ಮಾಡಿಬಿಟ್ಟ, ಲಕ್ಷ ಕೋಟಿ ಅದೆಷ್ಟೋ ಕೋಟಿ ಸಾಲ ಮಾಡಿಬಿಟ್ಟಾರೆ ರೀ. ಸಾಲ ಮಾಡಿರೋ ನಿಮ್ಮಂಥವ್ರು ಎಷ್ಟು ಸಾಲ ಮಾಡಿದ್ದೀರಿ ನೀವು? ಅವಾಗೇನೆ ನೀವೆಲ್ಲ ಸಾಲ ಮಾಡಿರೋದೆಲ್ಲ ನಮ್ಮ ಹತ್ರ ಲೆಕ್ಕ ಇಲ್ಲ ಅನ್ಕೊಂಬಿಟ್ಟಿದ್ದೀರಾ ನೀವು. ಆತ ಒಬ್ಬ ನರೇಂದ್ರ ಮೋದಿಜಿಯವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಆ ವೈನ್ಗೇನು ನಿಮ್ಮಂಗೆ ಬಳದು ತಗೊಂಬಂದು ಗುಡ್ಡೆ ಹಾಕ್ಬೇಕು ಅನ್ನೋದೇನಿಲ್ಲ, ಆಯಿತಾ? ನನ್ನ ದೇಶ ನನ್ನ ಜನ ಅನ್ನೋದು ವೈನ್ ಮನಸ್ಸಲ್ಲೈತೆ. ಅದನ್ನು ನಾವು ಉಳಿಸ್ಕೊಳಕ್ಕೆ ಅಂತಲೇ ನರೇಂದ್ರ ಮೋದಿಜಿಯವರು ಓಟ್ ಹಾಕ್ತಿದ್ದೀವಿ. ಇನ್ನು ದಲಿತರ ಪರವಾಗಿ ಬಂದರೆ ಇವತ್ತು ಹೇಳ್ತೀನಿ ಕೇಳ್ರಿ, ದಲಿತರು ಎಷ್ಟು ಜನ ಉದ್ಧಾರ ಮಾಡಿದ್ದೀರಿ ಪಾಪ. ಜಾತಿ ಅಂತ ಎತ್ಕಟ್ಬಿಟ್ಟು ಆ ದಲಿತರನ್ನು ಹಾಳು ಮಾಡಿಬಿಟ್ರಲ್ರಿ ನೀವು. ಆ ಪಾಪ ಅಂಬೇಡ್ಕರ್ ಅವರು ಸಂವಿಧಾನ ಬರೆದವರು, ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ ನೀವು. ಸಂವಿಧಾನ ಬರೆದವ್ರಿಗೆ ಎಲ್ಲೂ ನೆಲೆ ಇದ್ದಂಗೆ ಮಾಡಿಬಿಟ್ಟಿದ್ದೀರಾ. ನರೇಂದ್ರ ಮೋದಿ ಅವರು ನೆಲೆ ಕಣ್ಸ್ಕೊಂಡವ್ರೆ, ಅರ್ಥ ಆಯ್ತಾ? ಅವ್ರಿಗೇನೋ ಒಂದು ಏನದು ಇದೇನೇನು ಮಾಡೋರಲ್ಲ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ದೇನೋ ಒಂದು ಭವನನೇನೋ ಮಾಡೋರಂತೆ, ಯಾವುದೋ ಒಂದು ಇದರಲ್ಲಿ ಅವರು ಸತ್ತಿ ಜಾಗದಲ್ಲಿ ಅದು ಮಾಡಿದ್ದಾರೆ. ಅದನ್ನು ನೀವು ತಿಳ್ಕೊಳ್ರಿ ಫಸ್ಟು. ಪಾಪ ಇರೋ ಜನನೆಲ್ಲನೂ ಆ ಜಾತಿ ಈ ಜಾತಿ ಅಂತೇಳಿ ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ. ಇದು ಇನ್ನು ಚಿಕ್ಕಬಳ್ಳಾಪುರ ವಿಷಯದಲ್ಲಿ ಸುಧಾಕರ್ ಗೆಲ್ತಾರೆ. ರಕ್ಷಾರಾಮಯ್ಯವ್ರ ಬಗ್ಗೆ ನಾನು ಮಾತಾಡಲ್ಲ, ಏಕೆಂದರೆ ನಮಗೂ ಅವ್ರಿಗೂ ಈಗ ಪಕ್ಷ ಯಾವುದಾದ್ರೂ ಪರವಾಗಿಲ್ಲ, ಬಟ್ ಮುಖ ಪರಿಚಯ ಕ್ಷೇತ್ರದಲ್ಲಿಲ್ಲ. ಅವರಿಗೆ ರಾಜಕೀಯ ಅನುಭವ ಕಮ್ಮಿ, ಆದ್ದರಿಂದ ಆಗಲ್ಲ. ಆದರೂ ಅದರಲ್ಲೂ ಪ್ರದೀಪ್ ಈಶ್ವರ್ ಅಂತ MLA ಇರೋವರೆಗೂ ರಕ್ಷಾರಾಮಯ್ಯ ಗೆಳೆಯಲ್ಲ, ಇದು ಶತಸಿದ್ಧ. ಬರೆದು ಮಾಡಿಕೊಳ್ಳಿ. ಯಾವುದು ಸುಧಾಕರ್ 2 ಲಕ್ಷ ಲೀಡರ್ ಗೆಲ್ಲಿದ್ದಾರೆ ರೀ. ಸುಧಾಕರ್ 2 ಲಕ್ಷ ಲೀಡರ್ ಗೆಲ್ಲಿದ್ದಾರೆ ರೀ. BJP ಇರೋದು 2 ಕ್ಷೇತ್ರದಲ್ಲಿ ಅಂತ ಅನ್ಕೋಬೇಡಿ. BJP ಸಂಘಟನೆ 8 ಕ್ಷೇತ್ರದಲ್ಲಿ ಐತೆ, ಆಯ್ತಾ? ಇವತ್ತು ನಿಮ್ಮ ಜೊತೆಲಿ ಇರೋರೇನೆ, ನಿಮ್ಗೆ ಓಟ್ ಹಾಕಿರೋ ಅಂಥವ್ರೇ ನರೇಂದ್ರ ಮೋದಿ ಓಟ್ ಹಾಕ್ತಾರೆ. ಇದು ಬರೆದು ಮಾಡಿಕೊಳ್ಳಿ. ರಾಜ್ಯದಲ್ಲಿ 135 ಸೀಟ್ ಕೊಟ್ಬಿಟ್ರು, ನಮ್ಮ ಗ್ಯಾರಂಟಿ ಎಲ್ಲ ತಗೊಂಡು ಮ್ಯಾಲೆ ಕುಂಡಿಸ್ಬಿಟ್ಟಿದ್ದೀವಿ. ನಿಮ್ಮ ಗ್ಯಾರಂಟಿ ಮನೆ ಬೆಂಕಿ ಇತ್ತು ಬೇವರ್ಸಿಗಳ. ನಾನು 80,000 ಟ್ಯಾಕ್ಸ್ ಕಟ್ತೀನಿ, ನನ್ನ ಹೆಂಡ್ರಿಗೆ 2,000 ಕೊಡಲ್ಲ, ನಮ್ಮ ಅಮ್ಮಂಗೂ 2,000 ಕೊಡಲ್ಲ. ನಂದು 80,000 ಟ್ಯಾಕ್ಸ್ನ ಯಾರೋ 40 ಜನ ಹೆಂಗಸ್ರುಗಳಿಗೆ ಅನಿಸ್ತೀರಾ? ನಿಮಗೆ ಮಾನ ಮರ್ಯಾದೆ ಅದ? ತಾಕತ್ತಿದ್ರೆ ಇನ್ನು ದುಡ್ಡು ತಗೊಂಬಂದು ಹಂಚಿ ನೋಡ್ತೀನಿ. ಯಾಕಪ್ಪ ಈ ಬಾಳೆಲ್ಲ ಬಾಳ್ತೀರಾ ನೀವು? ನಿಮ್ಮ ಗ್ಯಾರಂಟಿ ಏನು ಗ್ಯಾರಂಟಿ ಕೊಟ್ಟಿದ್ದೀರಾ? ಓಲೆ ಆಯಿತು, ನಾನು ಅವತ್ತೇ ಇದನ್ನು ಹೇಳಿದ್ದೀನಿ, ಒತ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ನೀವೇನೇನು ಮಾಡಿದ್ದೀರಾ ಅನ್ನೋದು ಜನಗಳಿಗೆ ಗೊತ್ತು. 50,000 ಕೋಟಿ ನೀವು ತಿಂಗಳಿಗೆ ಲೆಕ್ಕ ಕೊಡ್ತೀರಾ, ಆಯಿತಾ? 50,000 ಕೋಟಿ ಫಸ್ಟ್ ಲೆಕ್ಕ ಕೊಡಿ. ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟು ಸಾವಿರ ಕೊಟ್ಟಿದ್ದೀನಿ, ಯಾವ್ಯಾವ ಊರಲ್ಲಿ ಅಂತೇಳಿ ಫಸ್ಟ್ ಲೆಕ್ಕ ತಗೊಂಡು ಬರ್ರಿ. ಜಾತಿ ಗಣತಿ ಮಾಡಿದ್ದೀರಲ್ರಿ, ಜಾತಿ ಗಣತಿ ಮಾಡಿರೋ ಮಹಾನ್ ವ್ಯಕ್ತಿ ಎಲ್ಲವನ್ನೂ ಅವ್ನು ಕರ್ಕೊಂಬರ್ರಿ. ಅವನ್ನ ಯಾರ ಮನೆ ಬಾಗಿಲು ಹೋಗಿ ನೀನು ಯಾವ ಜಾತಿ ಅಂತ ಕೇಳಿದ್ದೀರೇನ್ರಿ? ಅದು ಹೆಂಗ್ರಿ ಮಾಡೋದ್ರಿ ಜಾತಿ ಗಣತಿ? ನಿಮ್ಮ ಬಿಚ್ಚಿದ್ರೆ ಇಷ್ಟುದ್ದಾವೆ. ನರೇಂದ್ರ ಮೋದಿ ಏನು ಬಿಸ್ತೀರಾ ನೀವು? ಅದೇ ಅವ್ನು ಪ್ಯಾಂಟ್ ಶರ್ಟ್ ಬಿಚ್ಕೊಂಬಕ್ಕಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಮ ಹತ್ರ. ಇವತ್ತು ಹೇಳ್ತೀನಿ, 411 ಏನು ಮಾಡ್ತೀವಿ, ಏನು ಟಾರ್ಗೆಟ್ ಅದೇ ಅವರು, ಅಷ್ಟು ಗೆದ್ದೀವಿ. ಸೆಂಟ್ರಲ್ ಇನ್ನೊಂದು ಸರ್ತಿ ಮೋದಿಜಿಯವ್ರಿಗೆ ಅಧಿಕಾರ ಕೊಡ್ತೀವಿ. ನೀವು ಬಾಳಿರೋ ಬಾಳ್ನೆಲ್ಲನೂ ಒಂದೊಂದೇ ಈಚೆಗೆ ತೆಗೆದು ನಿಮ್ಗೆ ಏನೇನು ಮಾಡಬೇಕೋ ಎಲ್ಲ ಮಾಡ್ತಾರೆ, ಆಯಿತಾ? ದಯವಿಟ್ಟು ನೀವು ಇನ್ನೂ ಒತ್ತಿ ಹೇಳ್ತೀನಿ, ಜಾತಿ ರಾಜಕಾರಣ ಮಾಡಬೇಡಿ. ಸುಮ್ಮನೆ ನರೇಂದ್ರ ಮೋದಿ ಅವ್ರನ್ನ ಬೈಯೋದು, ನೀವು ಬೈದಷ್ಟು ಅವರು ಲೀಡರ್ ಆಗ್ತಾರೆ. ಇದನ್ನು ತಿಳ್ಕೊಳ್ಳಿ ಫಸ್ಟು.